ನಮಸ್ಕಾರ ಸ್ನೇಹಿತರೆ, ನಮ್ಮ RTM ಪಬ್ಲಿಕ್ ಕನ್ನಡ ಚಾನಲ್ಗೆ ನಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನೀಗ ಹೇಳ ಹೊರಟಿರೋದು ನಮ್ಮ ಕರ್ನಾಟಕದ ಮಧ್ಯಭಾಗ ಆಗಿರುವ ದಾವಣಗೆರೆ ಜಿಲ್ಲೆಯ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಭಕ್ತರ ಬಗ್ಗೆ. ಆ ಭಕ್ತರು ಹೇಗೆಲ್ಲ ಭಕ್ತಿಯುತವಾಗಿ ನಡ್ಕೊತಾರೆ ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ನೀವೀಗ ನೋಡ್ತಾ ಇರೋದು ದಾವಣಗೆರೆಯ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವ. ಇದು 3 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಅದ್ಧೂರಿ ಜಾತ್ರೆ. ಈ ಜಾತ್ರೆಯನ್ನು ನೋಡಲು ದಾವಣಗೆರೆಯ ಸುತ್ತಮುತ್ತಲಿನ ಲಕ್ಷಾಂತರ ಜನರು ಬಂದು ಸೇರ್ತಾರೆ. ಈ ಜಾತ್ರೆಯನ್ನ ನೋಡೋದೇ ಒಂದು ವೈಭೋಗ. ಸ್ನೇಹಿತರೆ, ಈ ಭಕ್ತರು ತಾಯಿಗೆ ದೀಡ ನಮಸ್ಕಾರ ಹಾಕ್ತಾರೆ, ಉರುಳು ಸೇವೆ ಮಾಡ್ತಾರೆ, ಬೇವಿನ ಉಡಿಕೆ ಸೇವೆ ಕೂಡ ಮಾಡ್ತಾರೆ. ಹಾಗೆ ಕುರಿ, ಕೋಳಿ, ಮೇಕೆಯ ಸೇವೆ ಕೂಡ ಮಾಡ್ತಾರೆ. ಇದೆಲ್ಲ ಮಾಡಿ ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ಮೈಂಡ್ನ ರಿಲ್ಯಾಕ್ಸ್ ಮಾಡ್ಕೊತಾರೆ. ತಾಯಿ, ನಾವು ಕಟ್ಟಿದ ಹರಕೆಯನ್ನು ನಿನ್ನೆ ತೀರಿಸಿದ್ದೇವೆ ಅಂತ ಹೇಳಿ ಮನ ಸಂತೋಷಗೊಂಡು ಎಲ್ಲ ಜಾತ್ರೆ ಕಾರ್ಯಗಳನ್ನು ಮುಗಿಸ್ಕೊಂಡು ಎಲ್ಲರೂ ಹ್ಯಾಪಿಯಾಗಿರ್ತಾರೆ. ಶಂಕರ್ ಅಂತಂದು ಏನ್ ಮಾಡ್ತಾ ಇದ್ದೀರಿ? ನಾವು ಟೂ ವೀಲರ್ ಮೆಕ್ಯಾನಿಕ್. ನಾವು ಅಮ್ಮನ ಜಾತ್ರೆಗೆ ಬಂದೆ, ದುರ್ಗವ್ವ ಜಾತ್ರೆಗೆ. ಭಾಳ ಚೆನ್ನಾಗೈತೆ ನಮಗೆ. ಅಮ್ಮನ ನಡ್ಕೊಂಡಾಗೈತೆ ಅಂತಂದ ನಮ್ಮ ಎಲ್ಲ ಬೇಡಿಕೆಗಳು ಏನಿದ್ರು ಆ ತಾಯಿಗೆ ಹೇಳ್ಕಂದ್ರೆ ಎಲ್ಲ ನಡೆಸ್ಕೊಡ್ತಲ್ಲ. ಹಂಗಂದು ಸುಮಾರು ಚೆನ್ನಾಗಿರೋಕ್ಕೋಸ್ಕರ ನಮ್ಮ ಕಾಡಿ ರಿಲೇಷನ್ಗಳು ಎಲ್ಲ ಭಾಳ ಜನ ಬಂದು ಆ ತಾಯಿ ಬೇಡಿಕೆಂದು ಎಲ್ಲ ಭಾಳ ಚೆನ್ನಾಗ್ಯಾರ. ತಾಯಿ ದಯದಿಂದ ಮಾಡಿದ್ರೆ ಮನಸ್ಸಿಗೆ ರಿಲ್ಯಾಕ್ಸ್ ಆಗುತ್ತೆ, ಭಾಳ ಆರಾಮದೇವಿ, ಭಾಳ ರಿಲ್ಯಾಕ್ಸ್ ಐತಿ. ನಮ್ಮ ಮಕ್ಕಳ ವಿಷಯ ಇದಾಗಾತು ಭಾಳ ಚೆನ್ನಾಗಿ ಕೈ ಹಿಡಿಯೋದಲ್ಲ. ನಮ್ಮ ಬಿಸ್ನೆಸ್ ಆಗಾತು, ನಾವು ಆರ್ಥಿಕ ಪರಿಸ್ಥಿತಿ ಎಲ್ಲ ಕಡೆಯಿಂದ ಭಾಳ ಚೆನ್ನಾಗೈತಿ. ನೆಮ್ಮದಿ ಆಗಿದೆ, ಸುಖ ಶಾಂತಿ ನೆಮ್ಮದಿ ಆಗಿ ಭಾಳ ಚೆನ್ನಾಗಿ ನಡೀತೆ. ವರ್ಷ ಚೆನ್ನಾಗಿ ನಡೀತಾನೆ ಐತಿ. ಚೆನ್ನಾಗಿ ನಾವು ಮಾಡಕತ್ತೇವೆ ದುರ್ಗವ್ವ ಜಾತ್ರೆನ. ಹಾಗೆ ಚೆನ್ನಾಗಿ ನಡೆಸ್ಕೊಡಕತ್ತಲ್ಲ ನಮಗೆಲ್ಲ. ಉದಾ ನೋಡಿದ್ರಲ್ಲ ಸ್ನೇಹಿತರೆ, ತಾಯಿ ದುರ್ಗಾ ಪರಮೇಶ್ವರಿ ಜಾತ್ರೆಯ ಮಹೋತ್ಸವನ. ತಾಯಿ ಬಗ್ಗೆ ಹೇಳ್ತಾ ಹೋದರೆ ತುಂಬ ಇದೆ, ಭಕ್ತರ ಬಗ್ಗೆನೂ ಅಷ್ಟೇ ಹೇಳ್ತಾ ಹೋದರೆ ತುಂಬಾ ಇದೆ. ಆದರೆ ನಮ್ಮ ಈ RTM ಚಾನಲ್ ಮುಖಾಂತರ ಸಣ್ಣದಾಗಿ ಒಂದು ಎಪಿಸೋಡ್ ಕೊಟ್ಟಿದ್ದೀನಿ ಅಷ್ಟೇ. ನೀವು ಅಷ್ಟೇ ನಿಮ್ಮ ಇಷ್ಟಾರ್ಥ ದೇವರುಗಳಲ್ಲಿ ಮೊರೆ ಹೋಗಿ ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಳ್ಳಿ ಅಂತ ಈ ಮೂಲಕ ಹೇಳ್ತಾ ಎಲ್ಲರಿಗೂ ನಾನು ಬೆಸ್ಟ್ ಆಫ್ ಲಕ್ ಹೇಳ್ತೀನಿ. ತಾಯಿ ದುರ್ಗಾ ಪರಮೇಶ್ವರಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಈ ಮೂಲಕ ಕೇಳ್ಕೊತೀನಿ. ಹಾಗೆ ಈ ನಮ್ಮ RTM ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.